ಸೊ ಚೈಲ್ಡ್ಹುಡ್ ಟ್ರಾಮಾಗಳಿರುತ್ತಲ್ಲ ಅದನ್ನು ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನು ಫಸ್ಟ್ ಮಾಡ್ತೀವಿ ನಾವು, ಯಾಕಂದರೆ ತುಂಬ ಇಂಪಾರ್ಟೆಂಟು ಆ ಇನ್ನರ್ ಚೈಲ್ಡ್ ಹೀಲ್ ಆಗೋದು. ಸೊ ಅದಾದಮೇಲಿಂದ ಅಬಂಡೆನ್ಸಿಗೋಸ್ಕರ ಆಮೇಲೆ ಕಾನ್ಫಿಡೆಂಟಿಗೋಸ್ಕರ ನಾವು EFT ಟೆಕ್ನಿಕನ್ನು ಯೂಸ್ ಮಾಡ್ತೀವಿ. ಸೊ ಈ 3 ಗಂಟೆ ಕಾಲ ಇರೋವಂಥ ವರ್ಕ್ಶಾಪಲ್ಲಿ ನಾವು ಟ್ಯಾಪಿಂಗ್ ಮಾಡ್ತಾ ನಮ್ಮ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇರುತ್ತಲ್ವ ಅಲ್ಲಿ ನಾವು ಇರೋ ಎನರ್ಜಿನ ಶಿಫ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಟ್ಯಾಪಿಂಗ್ ಅಂತ ಕೂಡ ಹೇಳ್ತಾರೆ. ಹಲೋ ಬ್ಯೂಟಿಫುಲ್ ಸೋಲ್ಸ್, EFT ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಇದು ತುಂಬ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರೋ ಅಂಥದ್ದು. ನಾವು ಟ್ಯಾಪಿಂಗ್ ಮಾಡ್ತಾ ನಮ್ಮ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇರುತ್ತಲ್ವ ಅಲ್ಲಿ ನಾವು ಇರೋ ಎನರ್ಜಿನ ಶಿಫ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಟ್ಯಾಪಿಂಗ್ ಅಂತ ಕೂಡ ಹೇಳ್ತಾರೆ. ತುಂಬ ಈಸಿ ಮೆಥಡು. ಇದನ್ನು ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ಯಾವ ಏರಿಯಾಸ್ ಆಫ್ ಅವರ್ ಲೈಫಿಗೂ ಕೂಡ ನಾವು ಇದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಬೋದು. ಸೊ EFT ಬಗ್ಗೆ ನಾನೊಂದು ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ನೀವು ವಾಚ್ ಮಾಡ್ಬೋದು. ಸೊ ಈ EFT ಟೆಕ್ನಿಕ್ ಅಂದರೆ ಏನು, ಇದು ಹೇಗೆ ನಮ್ಮ ರಿಯಾಲಿಟಿನ ನಮ್ಮ ಎನರ್ಜಿನ ಹೇಗೆ ಶಿಫ್ಟ್ ಮಾಡುತ್ತೆ, ನಮ್ಮನ್ನು ಹೇಗೆ ಹೀಲ್ ಮಾಡುತ್ತೆ. ಯಾಕಂದರೆ ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನಮ್ಮಲ್ಲಿ ತುಂಬ ನೆಗೆಟಿವ್ ಬಿಲೀಫ್ಸ್ ಕೂತ್ಕೊಂಡ್ಬಿಟ್ಟಿರತ್ತೆ. ನಾನು ವರ್ದಿ ಅಲ್ಲ, ನಾನು ರಿಚ್ ಆಗೋಕ್ಕೆ ಸಾಧ್ಯ ಇಲ್ಲ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ಚೈಲ್ಡ್ಹುಡ್ಡಲ್ಲಿ ಏನೇನೋ ಪ್ರಾಬ್ಲಮ್ಸ್ ಆಗಿರುತ್ತೆ. ಅದು ಎಲ್ಲ ಥರದಲ್ಲೂ ನಮಗೆ ಹೀಲಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವಾಗ ತನಕ ಹೀಲ್ ಮಾಡ್ಕೊಳ್ಳಲ್ಲ ನಮ್ಮ ಜೀವನದಲ್ಲಿ ಅದೇ ಪ್ಯಾಟ್ರನ್ಸ್ ಬರ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲಿ ಅದೇ ಥರ ಇರೋ ಜನಗಳು ಬರ್ತಾ ಇರ್ತಾರೆ, ಅದೇ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಈ EFT ಟೆಕ್ನಿಕಲ್ಲಿ ಫಸ್ಟ್ ನಾವು ಹೀಲ್ ಮಾಡ್ತೀವಿ. ನಮ್ಮಲ್ಲಿ ನಾವು ಏನು ನೆಗೆಟಿವ್ ಬಿಲೀಫ್ಸ್ ಕೂಡಿಸ್ಕೊಂಡ್ಬಿಟ್ಟಿರ್ತೀವಿ, ಸೊ ಅದನ್ನು ನಾವು ಹೀಲ್ ಮಾಡಿ ರಿಮೂವ್ ಮಾಡ್ತೀವಿ. ಆಮೇಲೆ ಪಾಸಿಟಿವ್ ಬಿಲೀಫ್ಸನ್ನು ಹಾಕ್ತೀವಿ ನಾವು ಟ್ಯಾಪಿಂಗ್ ಮೂಲಕ. ಇದು EFT ಅಂತ. ನಾನು ಈ EFT ಇದು ವರ್ಕ್ಶಾಪ್ ತೊಗೊಂಡು ಬರ್ತಾ ಇದ್ದೀನಿ. ಸೊ ಇದು 13ನೇ ತಾರೀಕು ಜುಲೈ ಭಾನುವಾರದ ದಿನ 2:30 ಗಂಟೆಗೆ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಇರುತ್ತೆ. ಸೊ ಇದು ಆಲ್ಮೋಸ್ಟ್ 2 to 3 hours ಆಗುತ್ತೆ ಇದು. ಯಾಕಂದರೆ ಫಸ್ಟು ನಾವು ಕ್ಲೆನ್ಸಿಂಗ್ ಮಾಡ್ತೀವಿ, ಹೀಲಿಂಗ್ ಮಾಡ್ತೀವಿ ನಮ್ಮಲ್ಲಿರೋವಂಥ ಬಿಲೀಫ್ಸನ್ನೆಲ್ಲ, ಆಮೇಲಿಂದ ಅದಕ್ಕೆ ಪಾಸಿಟಿವಿಟಿ ತೊಗೊಂಡು ಬರ್ತೀವಿ. ಸೊ ಅದನ್ನೆಲ್ಲ ಟ್ಯಾಪಿಂಗ್ ಮೂಲಕನೇ ನಾವು ಮಾಡೋದು. ನಾನಿವಾಗ ಅಂದ್ಕೊಂಡಿರೋದು ಇನ್ನರ್ ಚೈಲ್ಡಿಂದು ಹೀಲಿಂಗು. ಏನಾದರೂ ಟ್ರಾಮಾಗಳಿರುತ್ತಲ್ಲ, ಸೊ ಚೈಲ್ಡ್ಹುಡ್ ಟ್ರಾಮಾಗಳಿರುತ್ತಲ್ಲ ಅದನ್ನು ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ಹೇಳ್ತೀವಿ. ಸೊ ಅದನ್ನು ಫಸ್ಟ್ ಮಾಡ್ತೀವಿ ನಾವು, ಯಾಕಂದರೆ ತುಂಬ ಇಂಪಾರ್ಟೆಂಟು ಆ ಇನ್ನರ್ ಚೈಲ್ಡ್ ಹೀಲ್ ಆಗೋದು. ಸೊ ಅದಾದಮೇಲಿಂದ ಅಬಂಡೆನ್ಸಿಗೋಸ್ಕರ ಆಮೇಲೆ ಕಾನ್ಫಿಡೆಂಟಿಗೋಸ್ಕರ ನಾವು EFT ಟೆಕ್ನಿಕನ್ನು ಯೂಸ್ ಮಾಡ್ತೀವಿ. ಸೊ ಈ 3 ಗಂಟೆ ಕಾಲ ಇರೋವಂಥ ವರ್ಕ್ಶಾಪಲ್ಲಿ ಸೊ ಈ 3 ಎನರ್ಜಿನ ನಾವು ಶಿಫ್ಟ್ ಮಾಡ್ತೀವಿ. ಸೊ ಈ ವರ್ಕ್ಶಾಪ್ ನಿಮಗೂ ಏನಾದ್ರು ಅಟೆಂಡ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಇಮೇಲ್ ಅಡ್ರೆಸ್ಸು anita.sv2472@gmail.com, ಅದಕ್ಕೆ ನೀವು ಇಮೇಲ್ ಕಳಿಸ್ಬೋದು. ಇಲ್ಲ ಅಂತಂದರೆ ನನ್ನ ಮೊಬೈಲ್ ನಂಬರು 8296308557, ಅದಕ್ಕೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಕಳಿಸ್ಬೋದು ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಸೊ ಈ ವರ್ಕ್ಶಾಪಿಗೆ ನಿಮಗೆ 1111 ರೂಪಾಯಿ ಆಗುತ್ತೆ. ಸೊ ಇದನ್ನು ನೀವು ನನಗೆ ಫೋನ್ಪೇ ಕೂಡ ಮಾಡ್ಬೋದು. ಸೊ ಈ ವರ್ಕ್ಶಾಪು ಗೂಗಲ್ ಮೀಟಲ್ಲಿ ಆನ್ಲೈನಲ್ಲಿ ಇರುತ್ತೆ. ಸೊ 2 to 3 hours ಇರುತ್ತೆ. ಒಂದು ಬಾಟಲಲ್ಲಿ ನೀರು ತೊಗೊಂಡು ಬನ್ನಿ, ಯಾಕಂದರೆ ನೀರು ತುಂಬ ಇಂಪಾರ್ಟೆಂಟು EFT ಟೆಕ್ನಿಕಲ್ಲಿ. ಒಂದು ಬುಕ್ಕು, ಒಂದು ಪೆನ್ನು ತೊಗೊಂಡು ಬನ್ನಿ, ಆಮೇಲಿಂದ ಒಂದು ಊದ್ಕಡ್ಡಿ ತೊಗೊಂಡು ಬನ್ನಿ ಇದಕ್ಕೆ. ಆಮೇಲಿಂದ ನೀವು ಕೂತ್ಕೊಳ್ಳೋದಕ್ಕೆ ಒಂದು ಚಾಪೇನೋ ಒಂದು ಮ್ಯಾಟೋ ಯಾವುದಾದ್ರೂ ಒಂದು ಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಳ್ಳೋ ಥರ ಅನುಕೂಲ ಮಾಡ್ಕೊಂಡು ಬನ್ನಿ, ಯಾಕಂದ್ರೆ ಇದಕ್ಕೆ ಯಾರು ಡಿಸ್ಟರ್ಬ್ ಮಾಡದೇ ಇರೋದು ತುಂಬ ಒಳ್ಳೆಯದು. ಆಮೇಲಿಂದ ಕಲ್ಲುಪ್ಪು ತೊಗೊಂಡು ಬನ್ನಿ. ನಿಮ್ಮ ಹತ್ರ ಹಿಮಾಲಯನ್ ಪಿಂಕ್ ಸಾಲ್ಟ್ ಇತ್ತು ಅಂತಂದರೆ ಅದು ಓಕೆ, ಇಲ್ಲ ಅಂತಂದರೆ ಯಾವ ಕಲ್ಲುಪ್ಪು ಇದೆಯೋ ನಿಮ್ಮ ಮನೆಯಲ್ಲಿ ಅದರದ್ದು ಕಲ್ಲುಪ್ಪು ತೊಗೊಂಡು ಬಂದರೂ ಆಗುತ್ತೆ. ಸೊ ಈ 3 ಗಂಟೆ ಕಾಲ ವರ್ಕ್ಶಾಪಲ್ಲಿ EFT ಟೆಕ್ನಿಕ್ಕಿದ್ದು ಟ್ಯಾಪಿಂಗ್ ಮಾಡ್ತೀವಿ. ಸೊ ಈ ವರ್ಕ್ಶಾಪಲ್ಲಿ ನಿಮಗೆ ಏನೇನು ಸಿಕ್ಕತ್ತೆ ಅಂತಂದರೆ EFT ಟೆಕ್ನಿಕ್ಗಳು ಸಿಕ್ಕತ್ತೆ, ಹೇಗೆ ಟ್ಯಾಪಿಂಗ್ ಮಾಡೋದು, ಸೊ ಅದಕ್ಕೆ ಬೇಕಾಗುವಂಥ ಸ್ಟೇಟ್ಮೆಂಟ್ಸ್ಗಳು ನಾವೇನು ಹೇಳ್ತೀವಿ, ಅದಕ್ಕೆ ಬೇಕಾಗುವಂಥ ಅಫರ್ಮೇಷನ್ಸ್ಗಳನ್ನ ಹೇಳ್ತೀವಿ, ಯಾವ ಥರ ರೈಟ್ ವೇನಲ್ಲಿ ಈ EFT ಟೆಕ್ನಿಕನ್ನು ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಮೇಲೆ ವರ್ಕ್ ಬುಕ್ ಸಿಕ್ಕತ್ತೆ ಇದ್ರದ್ದು ಅಫರ್ಮೇಷನ್ಸ್ಗಳ ಜೊತೆ ಇರೋ ಅಂಥದ್ದು. ನಿಮಗೆ ಕೆಲವು ಸ್ಟೇಟ್ಮೆಂಟ್ಸ್ ಸೆಂಟೆನ್ಸ್ಗಳನ್ನ ಕೊಟ್ಟಿರ್ತೀನಿ ನಾನು, ಬೇರೆ ಬೇರೆ ಏರಿಯಾಸ್ ಆಫ್ ಯುವರ್ ಲೈಫ್ನ ಕವರ್ ಮಾಡ್ಕೊಳ್ಳೋದಕ್ಕೆ. ಅದು ಕೂಡ ನಿಮಗೆ ಈ ವರ್ಕ್ಶಾಪಲ್ಲಿ ಸಿಕ್ಕತ್ತೆ. ಸೊ ನಿಮಗೆಲ್ಲ ಏನಾದರೂ ಇಂಟ್ರೆಸ್ಟ್ ಇತ್ತು ಈ ವರ್ಕ್ಶಾಪಿಗೆ ಜಾಯ್ನ್ ಆಗೋಕ್ಕೆ ಅನ್ನೋದಾದರೆ
ನಾನು ಹೇಳಿದ ಪ್ರಕಾರ ನನ್ನ ಇಮೇಲ್ ಅಡ್ರೆಸ್ಸಿಗೆ ನೀವು ಮೆಸೇಜ್ ಕಳಿಸ್ಬೋದು, ಇಲ್ಲ ನನ್ನ ಮೊಬೈಲ್ ನಂಬರಿಗೆ ವಾಟ್ಸ್ಯಾಪ್ ಮಾಡ್ಬೋದು. ಕಾಲ್ ಮಾಡೋಕ್ಕೆ ಹೋಗಬೇಡಿ, ಯಾರೂ ರಿಸೀವ್ ಮಾಡಲ್ಲ ಈ ನಂಬರಲ್ಲಿ. ಬರೀ ವಾಟ್ಸ್ಯಾಪ್ ಮೂಲಕ ನೀವು ವರ್ಕ್ಶಾಪ್ಗೆ ರಿಲೇಟೆಡ್ ಏನಾದ್ರು ಕ್ವೆಶನ್ಸ್ ಇತ್ತು ಅಂತಂದರೆ ಕೇಳ್ಬೋದು. ಸೊ EFT ಟೆಕ್ನಿಕನ್ನು ನಾನೀಗ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀನಿ. ನನಗೆ ತುಂಬ ಯೂಸ್ ಆಗಿದೆ, ನನ್ನಲ್ಲಿ ತುಂಬ ಚೇಂಜಸ್ ಆಗಿರೋದಕ್ಕೆ, ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದಕ್ಕೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ನೀವೆಲ್ಲರೂ ಈ ವರ್ಕ್ಶಾಪಿಗೆ ಜಾಯ್ನ್ ಆಗ್ತೀರಾ. ಈಗ ಆಲ್ರೆಡಿ ಸುಮಾರು ಜನ ಜಾಯ್ನ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲರಿಗೂ ಜಾಯ್ನ್ ಆಗಿರೋರಿಗೆ. ಸೊ ಹೋಪ್ಫುಲಿ ನೀವು ಕೂಡ ಈ ವರ್ಕ್ಶಾಪಿಗೆ ಜಾಯ್ನ್ ಆಗ್ತೀರಾ, ಇದ್ರ ಬೆನಿಫಿಟ್ಸನ್ನು ನೀವು ಪಡಿತೀರಾ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಆಲ್ರೆಡಿ ನಾನು ಹಾಕಿದ್ದೀನಿ. ಸೊ ಆ ವಿಡಿಯೋನ ವಾಚ್ ಮಾಡಿ ಇಂಟ್ರೆಸ್ಟ್ ಬಂತು ಅಂತಂದರೆ ಖಂಡಿತವಾಗ್ಲೂ ವರ್ಕ್ಶಾಪಿಗೆ ಜಾಯ್ನ್ ಆಗಿ ಅದರ ಬೆನಿಫಿಟ್ಸನ್ನು ಪಡೀರಿ. ಹೋಪ್ಫುಲಿ ನೀವೆಲ್ಲರೂ ಈ ವರ್ಕ್ಶಾಪಿಗೆ ಜಾಯ್ನ್ ಆಗ್ತೀರಾ, ಆಮೇಲೆ ಇದ್ರ ಬೆನಿಫಿಟ್ಸನ್ನು ಪಡ್ಕೊಳ್ತೀರಾ, ನಿಮ್ಮಲ್ಲಿ ನೀವು ಚೇಂಜಸ್ ನೋಡೋಕ್ಕೆ ಶುರು ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ. ನಿಮ್ಮೆಲ್ಲರನ್ನೂ ಈ EFT ಟೆಕ್ನಿಕ್ ವರ್ಕ್ಶಾಪಲ್ಲಿ ನೋಡ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.